ಹಾಯ್ ಎಲ್ಲೋ ನನ್ನ ಪ್ರೀತಿಯ ಕನ್ನಡಿಗರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾನ ವಿಲಾಗ್ಸ್. ಸೊ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ನಮ್ಮ ಮನೆಗೆ ಮೊಟ್ಟ ಮೊದಲ ಸಾರಿ ಕರಗ ಬಂದಿರೋವಂಥ ದಿನ. ಸೊ ಇಲ್ಲೆಲ್ಲ ನೋಡಿ ನಾನು ಫ್ಲವರ್ಸಲ್ಲೆಲ್ಲ ರೆಡಿ ಮಾಡಿದ್ದೀನಿ. ಸೊ ನಮ್ಮ ಮನೆಗೆ ಏನಕ್ಕೆ ಬರುತ್ತೆ, ಸೊ ನಾವು ಕರಗ ಬಂದಮೇಲೆ ಮನೆಯಲ್ಲಿ ಯಾವ ಥರ ಪೂಜೆನೆಲ್ಲ ಮಾಡ್ತೀವಿ ಮತ್ತು ಅದನ್ನೆಲ್ಲ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ನೋಡಿ, ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಕರ್ಪೂರನ ಹಚ್ಚುತ್ತಾ ಇದ್ದಾರೆ. ಸೊ ನಾನು ಮುಂಚೆನೇ ಬಂದು ಫ್ಲವರ್ಸಲ್ಲೆಲ್ಲ ಡೆಕೋರೇಟ್ ಮಾಡಿದ್ದೆ. ತುಂಬ ಗ್ರ್ಯಾಂಡಾಗಿ ಏನು ಮಾಡಿಲ್ಲ, ಸುಮ್ಮನೆ ಚಿಕ್ಕದಾಗಿ ಒಂದು ಫ್ಲವರ್ ಹಾಕಿದ್ದು, ಯಾಕಂದರೆ ಟೈಮ್ ಸಿಕ್ಕಿರಲಿಲ್ಲ ಮಾಡೋದಕ್ಕೆ. ಸೊ ಊರಲ್ಲೇ ನಮ್ಮದು ಅಂಗಡಿ ಇರೋದ್ರಿಂದ ಟೈಮ್ ಸಿಗೋದಿಲ್ಲ. ಸೊ ಹಂಗಾಗಿ ಇರೋ ಟೈಮಲ್ಲೇ ನಾನು ಬಂದು ಈ ಚಿಕ್ಕದಾಗಿ ಒಂದು ಅಲಂಕಾರನ ಮಾಡಿದ್ದೆ. ಅದಾದಮೇಲೆ ಕರ್ಪೂರ ಎಲ್ಲ ನೋಡಿ, ಕರ್ಪೂರ ಎಲ್ಲ ಹಚ್ಚಿದ್ದೀವಿ. ಆಮೇಲೆ ಕರಗ ಬಂದಮೇಲೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಷ್ಟೇ ಇದೆಲ್ಲ ನೀಟಾಗಿ ಸ್ವಲ್ಪ ಕ್ಲೀನ್ ಮಾಡಿ ಡೆಕೋರೇಷನ್ ಎಲ್ಲ ಮಾಡಿದ್ದು. ಮತ್ತು ಮನೆ ಮುಂದೆ ಎಲ್ಲ ತುಂಬಾ ಜನ ಬಂದಿದ್ದರು. ಏನಕ್ಕಪ್ಪ ಅಂತಂದರೆ ಕರಗ ನೋಡೋದಕ್ಕೋಸ್ಕರ. ಸೊ ಕರಗ ಯಾರ ಮನೆ ಹತ್ರನೂ ಹೋಗೋದಿಲ್ಲ, ಅಂದರೆ ಮನೆ ಒಳಗಡೆ ಹೋಗೋಲ್ಲ, ಮನೆ ಹತ್ರ ಹೋಗುತ್ತೆ. ಸೊ ಮನೆ ಹತ್ರ ಹೋದಾಗ ಪೂಜೆನೆಲ್ಲ ಮಾಡ್ತಾರೆ. ಅವ್ರಿಗೆ ಹಾಲು ಹಂಪ್ಲ ಏನಾದರೂ ಕೊಡೋ ಹಾಗಿದ್ರೆ ಕೊಡ್ತಾರೆ. ಸೊ ಇವಾಗೂ ಅಷ್ಟೇ ನಮ್ಮ ಮನೆ ಒಳಗಡೆ ಬರುತ್ತೆ ಅನ್ನೋದು ನಮಗಿನ್ನೂ ಕನ್ಫರ್ಮ್ ಇಲ್ಲ. ಸೊ ಅಂದ್ಕೊಂಡು ಇರಲಿಲ್ಲ ನಾವು ನಮ್ಮ ಮನೆ ಒಳಗಡೆ ಬರುತ್ತೆ ಅಂತ. ಮನೆ ಮುಂದೆನೇ ಬರುತ್ತೆ, ಅಲ್ಲೇ ಪೂಜೆ ಮಾಡಿ ಕಳಿಸೋದು ಅಂತಲೇ ನಾವು ಅಂದ್ಕೊಂಡಿದ್ದಿದ್ದು. ಸೊ ನೋಡಿರಿ, ಕರಗ ಬಂದಿದೆ. ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಸೊ ಇವರೆಲ್ಲ ಕರಗ ಅವರು, ಅಂದರೆ ಅವರು ಫ್ಯಾಮ್ಲಿ ಅವರೇ ಇವರೆಲ್ಲನೂ, ಅವ್ರ ಅಣ್ಣ ತಮ್ಮಂದಿರೆಲ್ಲ. ಸೊ ನೋಡಿ ಕರಗನ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ. ಸೊ ಇವಾಗ ನೋಡಬೇಕು ಮನೆ ಒಳಗಡೆ ಬರ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ, ನೋಡೋಣ ಬರುತ್ತೆ ಏನು ಅಂತ. ಸೊ ನೋಡ್ತಾ ಇರಿ ಹಾಗೆ. ಸೊ ನೋಡಿ ಮನೆ ಒಳಗಡೆ ಬರೋಕ್ಕಾಗುತ್ತಾ ಇಲ್ವಾ ಅಂತ ನೋಡ್ತಾ ಇದ್ದಾರೆ. ಸೊ ನಮ್ಮನೆ ಒಳಗಡೆ ಬಂದಿರೋವಂಥ ಶಾರ್ಟ್ ವಿಡಿಯೋನ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರ ಎಲ್ಲರೂ. ಸೊ ಸಪೋರ್ಟ್ ಮಾಡಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಮತ್ತು ತುಂಬ ಜನ ಅಂದ್ಕೊಂಡಿದ್ದಾರೆ ದುಡ್ಡು ಕೊಟ್ಟು ಕರೆಸ್ಕೊಂಡಿದ್ದೀರಾ, ದುಡ್ಡಿದ್ರೆ ಎಲ್ಲ, ದುಡ್ಡಿರೋರು ಏನು ಬೇಕಾದರೂ ಮಾಡ್ತಾರೆ ಹಾಗೆ ಹೀಗೆ ಅಂತ. ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ನಾವು ಯಾರಿಗೂ ದುಡ್ಡು ಏನು ಕೊಟ್ಟಿಲ್ಲ, ಅವ್ರಿಗೂ ನಾವು ದುಡ್ಡೇನು ಕೊಟ್ಟಿರಲಿಲ್ಲ ಮನೆ ಒಳಗಡೆ ಬರಬೇಕು ಅಂತ. ಸೊ ಬಿಡಿ ಫ್ರೆಂಡ್ಸ್, ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೋಬಾರ್ದು. ಈ ಥರ ನೆಗೆಟಿವ್ ಕಾಮೆಂಟ್ಸು ಬರ್ತಾ ಇರುತ್ತೆ, ಪಾಸಿಟಿವ್ ಬರುತ್ತೆ. ಬಟ್ ಯಾವುದೇ ಕಮೆಂಟ್ಸ್ ಬಂದರೂ ನಾವು ಅದನ್ನು ಪಾಸಿಟಿವ್ ಆಗೇ ತೊಗೋಬೇಕು. ಸೊ ಆವಾಗೇ ನಾವು ಅಂದ್ಕೊಂಡಿರೋ ಗೋಲ್ನ ರೀಚ್ ಆಗೋದಕ್ಕಾಗೋದು. ಸೊ ಇವಾಗ ನೋಡಿ ಅವ್ರು ಎಷ್ಟು ನಿಧಾನವಾಗಿ ಮನೆ ಒಳಗಡೆ ಬರ್ತಾ ಇದ್ದಾರೆ ಅಂತ. ಸೊ ನೋಡಿ ಎಷ್ಟು ನಿಧಾನವಾಗಿ ದೇವ್ರನ್ನ ತಲೆ ಮೇಲೆ ಇಟ್ಕೊಂಡು ಬರ್ತಾ ಇದ್ದಾರೆ ಕರಗನ. ಆಬ್ವಿಯಸ್ಲಿ ಯಾಕಂದರೆ ತಲೆ ಮೇಲೆ ಅಷ್ಟು ವೆಯ್ಟ್ ಇರೋದ್ರಿಂದ ಅವ್ರು ನಿಧಾನವಾಗಿ ನೋಡಿಕೊಂಡೇ ಬರಬೇಕಾಗುತ್ತೆ ಗಾಯ್ಸ್. ಅಂದರೆ ಒಂಚೂರು ಅದು ಬೀಳೋ ಹಾಗಿಲ್ಲ. ಸೊ ನೋಡಿ ಇವಾಗ ಎಷ್ಟು ನಿಧಾನವಾಗಿ ಅವ್ರು ಬರ್ತಾ ಇದ್ದಾರೆ ಅಂತ. ಸೊ ಅವ್ರ ಮನೆ ಒಳಗಡೆ ಬಂದಮೇಲೆ ಅವ್ರಿಗೆ ಕುತ್ಕೊಳ್ಳೋದಕ್ಕೆ ಅಂತ ವ್ಯವಸ್ಥೆ ಮಾಡಿದ್ವಿ. ಸೊ ಇವಾಗ ಹೋಗಿ ಅಲ್ಲಿ ಅವ್ರು ಕುತ್ಕೊತಾರೆ. ಕುತ್ಕೊಂಡು ಇದಾದಮೇಲೆ ಅವ್ರಿಗೆ ಕುಡಿಯೋದಕ್ಕೆ ನೀರಾಗಿರ್ಬೋದು, ಇಲ್ಲ ಏನಾದರೂ ಜ್ಯೂಸ್ ಆಗಿರ್ಬೋದು, ಅಂದರೆ ಆಪಲ್ ಜ್ಯೂಸ್ ಆಗಿರ್ಬೋದು, ಆ ಥರ ಏನಾದರೂ ಹಾಲು, ಆ ಥರ ಏನಾದರೂ ಕೊಡಬೇಕಾಗುತ್ತೆ. ಬಿಕಾಸ್ ಯಾಕಂದರೆ ಅವರು ದೇವರು ಹೊತ್ತಿರೋದ್ರಿಂದ ಆ ದಿನ ಎಲ್ಲ ಅವರು ಉಪವಾಸ ಇರ್ತಾರೆ, ಏನು ತಿನ್ನೋದಿಲ್ಲ. ಹಾಗಾಗಿ ಹಾಲು ಆ ಥರ ಏನಾದರೂ ಕೊಡಬೇಕಾಗುತ್ತೆ. ಮತ್ತು ಅವ್ರು ಕುತ್ಕೊಂಡ್ಮೇಲೆ ಅವ್ರಿಗೆ ಹಾಲೆಲ್ಲ ಕೊಟ್ಟಿದ್ದಾದಮೇಲೆ ಅವ್ರು ಹಾಲು ಕುಡಿದ್ಮೇಲೆ ಪಾದ ಪೂಜೆ ಮಾಡಿಬಿಟ್ಟು ಅವ್ರಿಗೆ ಮಳ್ಳಕ್ಕಿನ ತುಂಬಿಸ್ಬೇಕಾಗುತ್ತೆ. ಸೊ ಇವಾಗ ಫಸ್ಟ್ ಅವ್ರಿಗೆ ನೋಡಿ ಬಟ್ಟೆಯಲ್ಲೆಲ್ಲ ಮುಚ್ಚಿಬಿಡ್ತಾರೆ. ಸೊ ಅದು ಏನಕ್ಕೆ ಬಟ್ಟೆ ಇದು ಮಾಡ್ತಾರೆ ಅಂತ ಗೊತ್ತಿಲ್ಲ, ನಾನು ತಿಳ್ಕೊಂಡಿಲ್ಲ ಅದ್ರ ಬಗ್ಗೆ. ಸೊ ಅದಾದಮೇಲೆ ಇವಾಗ ನೋಡಿ ಮಡ್ಲಕ್ಕಿನ ತುಂಬಿಸ್ತಾ ಇದ್ದೀವಿ. ಸೊ ಮಡ್ಲಕ್ಕಿಗೆ ಏನೇನು ಬೇಕಾಗುತ್ತೋ ಅದೆಲ್ಲ, ಅಂದರೆ ತಾಂಬೂಲ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಏನೆಲ್ಲ ಇಡ್ತಾರೋ ಅದನ್ನೆಲ್ಲ ಫ್ರೆಂಡ್ಸ್ ಆಬ್ವಿಯಸ್ಲಿ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಮಡ್ಲಕ್ಕಿಗೆ ಏನು ಕೊಡ್ತಾರೆ ಅಂತ. ಸೊ ಅದಾದಮೇಲೆ ಇವಾಗ ತಾಂಬೂಲ ಕೊಡ್ತಾ ಇರೋದು ಫ್ರೆಂಡ್ಸ್. ಸೊ ಅಲ್ಲಿ ತಾಂಬೂಲ ಕೊಡ್ತಾ ಇರೋದು ಅವರು ಬಂದು ನಮ್ಮ ಅತ್ತೆ. ಸೊ ನೋಡಿ ಇವಾಗ ತಾಂಬೂಲನ ಕೊಡ್ತಾ ಇದ್ದಾರೆ. ತಾಂಬೂಲ ಕೊಟ್ಟಾದಮೇಲೆ ಇನ್ನೇನಿದೆ, ಅವ್ರ ಪಾದದಿಂದ ಆಶೀರ್ವಾದ ತೊಗೊಳ್ಳೋದಷ್ಟೇ, ಎಲ್ಲರೂ ಚೆನ್ನಾಗಿರಬೇಕು ಅಂತ. ಸೊ ನೋಡಿ ಇವಾಗ ಆಶೀರ್ವಾದ ಮಾಡ್ತಾ ಇದ್ದಾರೆ. ಹಾಗೆ ಒಬ್ಬೊಬ್ಬರೇ ಬಂದು ಆಶೀರ್ವಾದ ತೊಗೊಂಡು, ಸೊ ನಮ್ಮನೆ ಪಕ್ಕದಲ್ಲಿರೋವಂಥವ್ರು ಅಕ್ಕಪಕ್ಕದಲ್ಲಿರೋರು ಬಂದಿದ್ದರು ದೇವರು ನೋಡೋದಕ್ಕೆ ಅಂತ. ಸೊ ಅವರು ನೋಡಿ ಆಶೀರ್ವಾದ ತೊಗೊಂಡು ತುಂಬಾ ಖುಷಿಯಾದರು. ಅಂದರೆ ಅಷ್ಟು ಹತ್ತಿರದಿಂದ ನೋಡೋಕ್ಕೆ ಸಿಗೋದೇ ಕಷ್ಟ. ಕರಗ ಎಲ್ಲೋ ಇರುತ್ತೆ, ನಾವೆಲ್ಲೋ ಇಂದ ನೋಡಬೇಕು. ಯಾಕಂದರೆ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿರೋದು ಹಾಗೆ.
ಅಂದರೆ ಕರಗ ಅಂತಂದ್ರೆ ಒಂಥರ ಖುಷಿ. ಕರಗನ ಅಂತೇಳ್ಬಿಟ್ಟು ನೋಡೋಕ್ಕೆ ಹೋಗ್ತಿದ್ವಿ ನೈಟಲ್ಲೆಲ್ಲ. ಸೊ ಕರಗನ ಅಷ್ಟು ಹತ್ರದಿಂದ ನೋಡೋಕ್ಕೆ ಆಗ್ತಾಯಿರಲಿಲ್ಲ, ಎಲ್ಲೋ ಇರ್ತಿತ್ತು, ನಾವೆಲ್ಲೋ ನಿಂತ್ಕೊಂಡು ನೋಡ್ತಾ ಇದ್ವಿ, ಆ ಥರ ಇರ್ತಿತ್ತು. ಸೊ ಇಷ್ಟು ಹತ್ರದಿಂದ ನೋಡ್ತಾ ಇದ್ದೀನಿ ಅಂದರೆ ಅದು ನನ್ನ ಅದೃಷ್ಟನೇ ಅಂತ ಅಂದ್ಕೋಬೇಕು. ಸೊ ನೋಡಿ ಇವಾಗೆಲ್ಲ ಆಚೆ ಹೊರಗಡೆ ವೆಯ್ಟ್ ಮಾಡ್ತಾಯಿದ್ದಾರೆ ಎಲ್ಲರೂ, ಪೊಲೀಸವರೆಲ್ಲನೂ ಇದ್ದರು, ಜನನೂ ತುಂಬ ಇದ್ದರು. ನೋಡಿ ಇವಾಗ ಮನೆ ಆಚೆನೂ ಅವರು ಎಷ್ಟು ನಿಧಾನವಾಗಿ ಬರ್ತಾ ಇದ್ದಾರೆ ಅಂತ ನೀವು ನೋಡ್ಬೋದು, ಎಷ್ಟು ನಿಧಾನವಾಗಿ ಅವರು ಇಳಿತಾ ಇದ್ದಾರೆ ಸ್ಟೆಪ್ಸು ಅಂತ. ಸೊ ಬಂದಾದಮೇಲೆ ಈಗ ನಮ್ಮ ಮನೆಯಿಂದ ಅವರು ಬೇರೆ ಕಡೆ ಹೋಗ್ತಾರೆ, ಅಂದರೆ ಬೇರೆ ಕಡೆ ಅಂದರೆ ಟೆಂಪಲ್ಸ್ ಆಗಿರ್ಬೋದು ಆ ಥರ ಎಲ್ಲ. ಸೊ ನಮ್ಮೂರಲ್ಲಿ ಕೈವಾರ ತಾತಯ್ಯನವರ ದೇವಸ್ಥಾನ ಇದೆ, ನಮ್ಮೂರು ಬಂದು ಕೈವಾರ. ಸೊ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಕೈವಾರ ತಾತಯ್ಯ ದೇವಸ್ಥಾನ ಹತ್ರ ಹೋಗಿ, ಅದಾದಮೇಲೆ ಮಠದ ಹತ್ರ ಹೋಗಿ, ಅಲ್ಲಿ ಎಲ್ಲ ತುಂಬಾ ದೇವಸ್ಥಾನಗಳಿದ್ವು, ತುಂಬ ದೇವಸ್ಥಾನಗಳಿಗೆಲ್ಲ ಹೋಗ್ಬಿಟ್ಟು ಆಮೇಲೆ ಕೆಲವೊಬ್ಬರು ಮನೆಗಳ ಹತ್ರ ಹೋಗುತ್ತೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ಪೂಜೆ ಮಾಡೋರು ಪೂಜೆ ಎಲ್ಲ ಮಾಡ್ತಾರೆ. ಮನೆ ಮುಂದೆ ಎಲ್ಲ ಹೂವಿನಲ್ಲಿ ತುಂಬ ಚೆನ್ನಾಗಿ ಅಲಂಕಾರಗಳು ಮಾಡಿರ್ತಾರೆ. ಸೊ ಆ ವಿಡಿಯೋನೆಲ್ಲನೂ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸೊ ನೋಡ್ಬೋದು ಇಲ್ಲಿ ಫೋಟೋಸ್ ತೆಕ್ಕೊತಾ ಇದ್ದಾರೆ, ಅವ್ರು ಬಂದು ನಮ್ಮ ಮಾವ. ಇಲ್ಲಿಂದ ಅವರು ಏನು ಹೋಗ್ತಾರೆ ಏನೇನಿಲ್ಲ ಅಂತ ನೋಡ್ತಾ ಇದ್ದಾರೆ ವಿಡಿಯೋದಲ್ಲಿ. ನೋಡ್ಬೋದು ಹೋಗ್ತಾ ಇದ್ದಾರೆ ಇವಾಗ. ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರೋ ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಪಿ. ಆಡಿದ ಮಾತನ್ ಮೀರ್ದಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ. ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರು ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಕಾಡು ಮಲ್ಲೇಶನೇ ಒಮ್ಮೆ ತಾಯ ಬೇಡಿದ, ಬಿಲ್ವಪತ್ರೆಯ ಮರವ ಬೆಳೆಸು ಎಂದು ಬಯಸಿದ. ಕರೆಸಿದಳು ಕೆಂಪೇಗೌಡರ. ಫ್ರೆಂಡ್ಸ್, ಇದಾಗಿತ್ತು ನಮ್ಮೂರ ಕರಗ ಹಾಗೂ ನಮ್ಮ ಮನೆಯ ಕರಗದ ಸಂಭ್ರಮ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಚಾನಲ್ನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.